ನರಸಿಂಹದೇವರ ಸಾಲಿಗ್ರಾಮ ಇರೋದರಿಂದ ನಿಮ್ಮ ಕಷ್ಟಗಳನ್ನೆಲ್ಲವನ್ನು ಪರಿಹಾರ ಮಾಡ್ತಕ್ಕಂಥದ್ದೇ ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮೇವಚ ಪೂರ್ಣ ಪ್ರಕೃತಿಯಷ್ಟು ಭಗವತ್ ಕಾರ್ಯ ಸಾಧಕ. ಕಲ್ಯಾಣದಲ್ಲಿ ವಿಶೇಷವಾಗಿ ತೊಂದರೆ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಆ ಭರಣಿ ನಕ್ಷತ್ರ ಇರ್ತಕ್ಕಂಥ ಕೋಪ ಗೀಪ ಜಾಸ್ತಿ ಇರ್ತಕ್ಕಂಥದ್ದಾಗುತ್ತೆ. 5 ಬುಧವಾರ 4 ಗುರುವಾರ. ಆ ಗುರುವಾರ ಅಷ್ಟಮಿ ಬರೋದ್ರಿಂದ ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಲಕ್ಷ್ಮೀ ಹಯಗ್ರೀವಾಯ ನಮಃ. ಲಕ್ಷ್ಮೀ ವೆಂಕಟೇಶಾಯ ನಮಃ. ಓಂ ಬ್ರವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾಭೌರವ ವೈದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವನರಸಿಂಹದೇವರ ಸನ್ನಿಧಾನ, ಅದರಲ್ಲೂ ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ, ವಿಶೇಷವಾಗಿ ಹನುಮಂತ ದೇವರ ಸನ್ನಿಧಾನ, ರಾಯರ ಮೃತ್ತಿಕಾ ಬೃಂದಾವನದ ವಿಜೇಂದ್ರ ತೀರ್ಥರು, ಜಯತೀರ್ಥರು, ರಾಯರು ಮೂರೂ ಮೃತ್ತಿಕೆ ಇರ್ತಕ್ಕಂಥ ರಾಯ 48 ಸಾಲಿಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ಗುರುಗಳು ಸಂಪೂರ್ಣವಾಗಿ ಎಲ್ಲರಿಗೂ ಆರೋಗ್ಯ ಭಾಗ್ಯ ಸಂಪತ್ತನ್ನು ಕೊಟ್ಟು ಅವರವರ ಕುಟುಂಬವನ್ನು ಆರೋಗ್ಯದಿಂದ ವಿಶೇಷವಾಗಿ ನೋಡಿಕೊಳ್ಳಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಬಹಳ ವಿಶೇಷವಾಗಿರ್ತಕ್ಕಂಥ ದಿನ 4ನೇ ತಾರೀಕು, 5ನೇ ತಾರೀಕು ಮತ್ತು 6ನೇ ತಾರೀಕು ಗುರುವಾರ. ಈ 3 ದಿನಗಳಲ್ಲಿ ವಿಶೇಷವಾಗಿ 4ನೇ ತಾರೀಕು ಮಂಗಳವಾರ ಆಗಿರ್ತಕ್ಕಂಥದ್ದು ಸೃಷ್ಟಿ ಆಗ್ತಕ್ಕಂಥದ್ದು. ಆ ಸೃಷ್ಟಿ ಏನಪ್ಪ ಅಂತಂದರೆ ಜಯತೀರ್ಥರು, ಮಲಕೇಡದಲ್ಲಿರ್ತಕ್ಕಂಥ ಜಯತೀರ್ಥರು ವಿಶೇಷವಾಗಿ ಆರಾಧನಾ ಸಮಾರಂಭ, ಅದರಲ್ಲೂ ವಿಶೇಷವಾಗಿ ಸಪ್ತಮಿ ಅವರು ವಿಶೇಷವಾಗಿರ್ತಕ್ಕಂಥದ್ದು. ಸಪ್ತಮಿ ದಿವಸ ವಿಶೇಷವಾಗಿ ಅಶ್ವಿನಿ ನಕ್ಷತ್ರ ಬಂದಿರತಕ್ಕಂಥದ್ದು. 6ನೇ ತಾರೀಕು ಗುರುವಾರ ಆಗ್ತಕ್ಕಂಥ ದಿನ, ಅದರಲ್ಲೂ ವಿಶೇಷವಾಗಿ ಅಷ್ಟಮಿ. ಈ ಅಷ್ಟಮಿ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಈ ಅಷ್ಟಮಿಯ ದಿವಸ ಕೊನೆಯ ಅಷ್ಟಮಿ ಅಂದರೆ ಅಮಾವಾಸ್ಯೆ ಏನೂ ಇರುವುದಿಲ್ಲ. ಈ 4 ಬರ್ತಕ್ಕಂಥದ್ದಾಗುತ್ತೆ. ಏನಪ್ಪ ಅಂದರೆ ಆಷಾಢ ಮಾಸದಲ್ಲಿ 4 ಗುರುವಾರ ಬರುತ್ತೆ. ಆ ಗುರುವಾರದಲ್ಲಿ ವಿಶೇಷವಾಗಿ ಏನು ವಿಶೇಷ ಏನಪ್ಪ ಅಂತಂದರೆ ಅದರಲ್ಲೂ ಬಹಳ ವಿಶೇಷವಾಗಿ 5 ಬುಧವಾರ 4 ಗುರುವಾರ. ಆ ಗುರುವಾರ ಅಷ್ಟಮಿ ಬರೋದ್ರಿಂದ ಭರಣಿ ನಕ್ಷತ್ರ ಬರ್ತಕ್ಕಂಥದ್ದು. ಈ ಅಷ್ಟಮಿ ಬಂದಿರೋದ್ರಿಂದ ಭರಣಿ ನಕ್ಷತ್ರದಲ್ಲಿ ಯಾರಿಗೆ ಸಮಸ್ಯೆಗಳಿದೆ, ಅಶ್ವಿನಿ ಭರಣಿ ಕೃತಿಕಾ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು, ಅವರಿಗೆ ವಿಶೇಷವಾಗಿ ಮದುವೆ ಆಗ್ತಾನೆ ಇರೋದಿಲ್ಲ. ಕಲ್ಯಾಣದಲ್ಲಿ ವಿಶೇಷವಾಗಿ ತೊಂದರೆ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಆ ಭರಣಿ ನಕ್ಷತ್ರ ಇರ್ತಕ್ಕಂಥ ಕೋಪ ಗೀಪ ಜಾಸ್ತಿ ಇರ್ತಕ್ಕಂಥದ್ದಾಗುತ್ತೆ. ಈ ಕೆಲವಾರು ವಿಷಯಗಳಲ್ಲಿ ನಕ್ಷತ್ರದಲ್ಲಿ ಏನೇ ದೋಷಗಳಿದ್ರೂ ಆ ದೋಷವನ್ನು ಪರಿಹಾರ ಮಾಡೋಕ್ಕೋಸ್ಕರವಾಗಿ ನಮ್ಮ ಕ್ಷೇತ್ರಾಭಿಮಾನಿ ದೇವತೆ ಆಗಿರ್ತಕ್ಕಂಥ ನರಸಿಂಹದೇವರು, ಅದರಲ್ಲೂ ವಿಶೇಷವಾಗಿ ರಾಯರ ಸನ್ನಿಧಾನದಲ್ಲಿ ನೀವು ಪ್ರತಿ ಗುರುವಾರದಂದು ಮಾಡತಕ್ಕಂಥದ್ದು ಬಹಳ ವಿಶೇಷ. ಅದರಲ್ಲೂ ವಿಶೇಷವಾಗಿ ಆಷಾಢ ಮಾಸದಲ್ಲಿ ಕೊನೆಯ ಗುರುವಾರ ಅಷ್ಟಮಿ ಬಂದಿರೋದ್ರಿಂದ ಅದಕ್ಕೆ ದುರ್ಗಾಷ್ಟಮಿ ಅಂತಲೂ ಕರೀತಾರೆ. ಆ ದೇವತೆಯನ್ನು ನೆನೆಸಿಕೊಂಡು ಬಂದು ಇಲ್ಲಿ ಭಗವಂತನ ನೆನೆಸಿಕೊಂಡು ಯಾರು ಆ ನಕ್ಷತ್ರದಲ್ಲಿ ಏನು ದೋಷಗಳಿರುತ್ತೆ ಆ ದೋಷಗಳೆಲ್ಲ ಪರಿಹಾರ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ಈ ಕ್ಷೇತ್ರಕ್ಕೆ ಬಂದು ಈ ಕ್ಷೇತ್ರದಲ್ಲಿ ಕುಳಿತುಕೊಂಡು 108 ಬಾರಿ ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ ಧ್ಯಾನವನ್ನು ಮಾಡಿ 21 ಬಾರಿ ನಮಸ್ಕಾರವನ್ನು ಮಾಡಿ, ಒಂದು ಪ್ರದಕ್ಷಿಣೆಗೆ ಒಂದು ನಮಸ್ಕಾರವನ್ನು ಮಾಡಿದಾಗ ನಿಮಗೆ ನಕ್ಷತ್ರದಲ್ಲಿ ಅಶ್ವಿನಿ ನಕ್ಷತ್ರ ಆಗಿರ್ಬೋದು, ಭರಣಿ ನಕ್ಷತ್ರ ಆಗಿರ್ಬೋದು, ಕೃತಿಕಾ ನಕ್ಷತ್ರ ಆಗಿರ್ಬೋದು, ಈ 3 ನಕ್ಷತ್ರದಲ್ಲಿ ಏನು ದೋಷಗಳಿದೆ ಆ ದೋಷವೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಆ ಗುರುವಾರದೊಂದು ವಿಶೇಷವಾಗಿ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಅದೇ ಕೊನೆಯ ವಾರ ಶುಕ್ರವಾರ, ಅಡಿ ಶುಕ್ರವಾರ ಅಂತ ಕರೀತಾರೆ, 7ನೇ ತಾರೀಕು. ಇದಕ್ಕೋಸ್ಕರವಾಗಿ ಆ ದಿನದಂದು ಅಷ್ಟಮಿಯ ದಿವಸ ವಿಶೇಷವಾಗಿ ನಿಮ್ಮ ಕೆಲಸಗಳನ್ನು 10 ನಿಮಿಷಗಳ ಕಾಲ ಬಿಟ್ಟು ಭಗವಂತನ ಸ್ಮರಣೆಗೋಸ್ಕರ, ಗುರುಗಳ ಸ್ಮರಣೆಗೋಸ್ಕರ ಬಂದು ರಾಯರ ಸನ್ನಿಧಾನದಲ್ಲಿ, ಅದರದ್ದು ರಾಯರ ಸನ್ನಿಧಾನದಲ್ಲಿ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರು ಇರ್ತಾರೆ. ನಮ್ಮ ರೋಗಗಳನ್ನೆಲ್ಲ ಕಳೆತಕ್ಕಂಥವ್ರು
ನವನರಸಿಂಹದೇವರು ಇರ್ತಾರೆ. 9 ನರಸಿಂಹದೇವರು ವಿಶೇಷವಾಗಿ ಅಹೋಬಲ ನಕ್ಷತ್ರದಲ್ಲಿದೆ. ಆ ನಕ್ಷತ್ರ ಅದೇ ನಮ್ಮ ನವನರಸಿಂಹ ಅಂತಕ್ಕಂಥ ಇನ್ನೊಂದು ನರಸಿಂಹದೇವರು. ಸಂತಾನ ಭಾಗ್ಯದಲ್ಲಿ ಏನು ತೊಂದರೆ ಆಗ್ತಕ್ಕಂಥ ಭಾಗ್ಯ ಇರುತ್ತೆ, ಅದು ಸಂತಾನ ಗೋಪಾಲಕೃಷ್ಣ ಇರ್ತಾನೆ. ಹನುಮಂತ ದೇವರು ನಮಗೆಲ್ಲ ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥದ್ದು ಹನುಮಂತ ದೇವರು. ಪ್ರಥಮೋ ಹನುಮನ್ನಾಮೋ ದ್ವಿತೀಯೋ ಭೀಮೇವಚ ಪೂರ್ಣ ಪ್ರಕೃತಿಯಷ್ಟು ಭಗವತ್ ಕಾರ್ಯ ಸಾಧಕ. ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಹನುಮಂತ ದೇವರು ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥವ್ರಾಗ್ತಾರೆ. ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ರಾಯನ ಬೃಂದಾವನದಲ್ಲಿ ವಿಶಿಂದತಿತ್ತಲು ಜಯತಿತ್ತಲು ರಾಯರು, ಅದರಲ್ಲೂ ವಿಶೇಷವಾಗಿ 48 ಸಾಲಿಗ್ರಾಮ ನರಸಿಂಹದೇವರ ಸಾಲಿಗ್ರಾಮ ಇರೋದರಿಂದ ನಿಮ್ಮ ಕಷ್ಟಗಳನ್ನೆಲ್ಲವನ್ನು ಪರಿಹಾರ ಮಾಡ್ತಕ್ಕಂಥದ್ದೇ ಈ ನಕ್ಷತ್ರದಲ್ಲಿ. ಯಾವ ಯಾವ ದೋಷಗಳಿದೆ, ಯಾವ ಯಾವ ತೊಂದರೆಗಳಿದೆ, ಆ ಭರಣಿ ನಕ್ಷತ್ರ ಹುಟ್ಟಿರ್ತಕ್ಕಂಥವ್ರಿಗೆ, ಕೃತಿಕಾ ನಕ್ಷತ್ರ ಹುಟ್ಟಿರ್ತಕ್ಕಂಥವ್ರಿಗೆ, ಅಶ್ವಿನಿ ನಕ್ಷತ್ರ ಹುಟ್ಟತಕ್ಕಂಥವ್ರಿಗೆ ವಿಶೇಷವಾಗಿ ನಮಸ್ಕಾರದಿಂದನೇ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. 21, 33 ನಮಸ್ಕಾರವನ್ನು ಹಾಕಬೇಕಂತೆ ಗುರುಗಳಿಗೆ. ವಿಶೇಷವಾಗಿ ಯಾಕೆ ಗುರುಗಳಿಗೆ ಹಾಕಬೇಕು ಅಂದರೆ, ಗುರುಗಳ ಸೇವೆಯನ್ನು ಮಾಡಿದರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಭಗವಂತನ ಅನುಗ್ರಹ ಆಗಬೇಕಾದ್ರೆ ಗುರುಗಳ ಅನುಗ್ರಹ ಬೇಕು. ಅದಕ್ಕೆ ಮದುವೆ ಆಗ್ಬೋದು, ಮಕ್ಕಳಾಗ್ಬೋದು, ಬೇರೆ ಬೇರೆ ಕೆಲಸಗಳಾಗ್ಬೋದು, ಏನೇ ಆಗಬೇಕಾದ್ರೂ ಗುರುಬಲ ಬೇಕು ಅಂತಾರೆ. ಆ ಗುರುಬಲವನ್ನು ಆ ದಿನದೊಂದು ಕೊಡ್ತಾರೆ ಗುರುಗಳು. ಅದು ವಿಶೇಷವಾಗಿ ಆಗ ನಿಮಗೆ ಏನೇನು ತೊಂದರೆಗಳಿದೆ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಅದಕ್ಕೋಸ್ಕರವಾಗಿ ಇಂಥ ಗುರುಗಳ ಸೇವೆಯನ್ನು ಮಾಡಿ, ನಕ್ಷತ್ರದಲ್ಲಿ ಏನೇನು ದೋಷಗಳಿದೆ, ಯಾವ ಯಾವ ನಕ್ಷತ್ರಗಳಾಗಿರ್ಬೋದು, ಅವರಿಗೆ ಹುಟ್ಟಿರೋ ನಕ್ಷತ್ರನೇ ಗೊತ್ತಿರಲ್ಲ, ತಂದೆ ತಾಯಿ ಹೆಸರಿಟ್ಟಿರ್ತಾರೆ, ಮಂಜುನಾಥ ಅಂತ ಹೆಸರಿಟ್ಟಿರ್ತಾರೆ, ವೆಂಕಣ್ಣ ಅಂತ ಹೆಸರಿಟ್ಟಿರ್ತಾರೆ, ಹನುಮಂತ ಅಂತ ಹೆಸರಿಟ್ಟಿರ್ತಾರೆ, ನಾಗಪ್ಪ ಅಂತ ಹೆಸರಿಟ್ಟಿರ್ತಾರಂತೆ. ಹೀಗೆ ಅವರ ನಕ್ಷತ್ರಗಳು ಗೊತ್ತಿರಲ್ಲ, ಏನೋ ಮರ್ತೋಗಿರ್ತಾರೆ. ಆ ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಗುರುಗಳಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ನಮ್ಮ ನಕ್ಷತ್ರ ಏನಿದೆ ಗೊತ್ತಿಲ್ಲ ಭಗವಂತ, ನಾನು ಸೇವೆಯನ್ನು ಮಾಡ್ತಕ್ಕಂಥ ಭಾಗ್ಯ ಕೊಟ್ಟಿದ್ಯಾ, ಆ ಸೇವೆಯಿಂದ ವಿಶೇಷವಾದ ಅನುಗ್ರಹವನ್ನು ಮಾಡು ನಮಗೆ ಅಂತ ಹೇಳಿದಾಗ ಆ ಗುರುಗಳೇ ನಿಮ್ಮಲ್ಲಿ ನಿಂತು ಆ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿ ಒಳ್ಳೆ ಜ್ಞಾನವನ್ನು, ಸಂಪತ್ತನ್ನು ಕೊಟ್ಟು ನಿಮ್ಮ ಕುಲವನ್ನು ಉದ್ಧಾರ ಮಾಡ್ತಕ್ಕಂಥವರಾಗ್ತಾನಂತೆ. ಇಂಥ ವಿಶೇಷವಾಗಿರ್ತಕ್ಕಂಥ ದಿನ 4ನೇ ತಾರೀಕು ಸೃಷ್ಟಿ, 5ನೇ ತಾರೀಕು ಸಪ್ತಮಿ, 6ನೇ ತಾರೀಕು ಅಷ್ಟಮಿ. ಈ 3 ದಿನಗಳಲ್ಲಿ ವಿಶೇಷವಾಗಿ 6ನೇ ತಾರೀಕು ಅಷ್ಟಮಿ ಇರೋದ್ರಿಂದ, ಗುರುವಾರನೇ ಬಂದಿರೋದ್ರಿಂದ ಈ ಜಯತೀರ್ಥರು ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರೆ ಅಂತ. ನಮ್ಮ ಗುರುಗಳ ಒಂದು ಸೇವೆಯನ್ನು ಮಾಡಿದಾಗ ಆ ಗುರುಗಳು ನಿಮಗೆಲ್ಲವನ್ನು ಉದ್ಧಾರ ಮಾಡಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಆಪಾದಮಣಿ ಪರ್ಯಂತಂ ಗುರುನಾನ ಆಕೃತಿ ಸ್ಮರೆ ತೇನ ವಿಜ್ಞಾಹ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥ ಅಂದ್ಕೊಂಡಿರ್ತಕ್ಕಂಥ ಕೆಲಸವನ್ನು ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಎಲ್ಲವನ್ನು ಉದ್ಧಾರ ಮಾಡಿ ಗುರುಗಳ ಸೇವೆಯನ್ನು ಮಾಡ್ತಾ ಇದ್ದೀರಾ. ಗುರುಗಳೇ ನಿಮಗೆ ಅನುಗ್ರಹವನ್ನು ಮಾಡಿ ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವಾಂತರ್ಗತ ಭಾರತೀಶ.